ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಅಥವಾ ನಂತರ ಲೋಕಸಭಾ ಚುನಾವಣೆ ಸೋತ ಪ್ರಧಾನಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ. ಜೊತೆಗೆ ಪ್ರಧಾನಮಂತ್ರಿಗಳನ್ನೇ ಸೋಲಿಸುವಷ್ಟು ಪ್ರಬಲವಾಗಿದ್ದ ಎದುರಾಳಿಗಳು ಯಾರು ಅಂತ ಸಹ ನೋಡ್ತಾ ಹೋಗೋಣ. ಭಾರತದ ಪ್ರಧಾನಿಗಳಾಗಿದ್ದ ನೆಹರು, ಗುಲ್ಜಾರಿಲಾಲ್ ನಂದಾ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವುದೇ ಚುನಾವಣೆ ಸೋತಿಲ್ಲ. ನಂತರ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ 1977ರ ಚುನಾವಣೆ ಸೋತು ಹೋಗ್ತಾರೆ. ಸೋಲಿಸಿದ್ದು ಜನತಾ ಪಕ್ಷದ ರಾಜನಾರಾಯಣರಿಂದ ಸೋತರು ಅನ್ನೋದಕ್ಕಿಂತ ಇಂದಿರಾ ಗಾಂಧಿ ತಮ್ಮ ಅವಧಿಯಲ್ಲಿ ಮಾಡಿದ್ದ ಕರ್ಮಗಳಿಂದ, ತುರ್ತು ಪರಿಸ್ಥಿತಿಯಂತಹ ಪ್ರಜಾಪ್ರಭುತ್ವ ವಿರೋಧಿ ನಿರ್ಧಾರಗಳಿಂದ ಸೋಲ್ತಾರೆ. ರಾಜನಾರಾಯಣ್ ಈ ಹಿಂದೆ 1971ರ ಚುನಾವಣೆಯಲ್ಲಿ ಕೂಡ ಇಂದಿರಾ ಗಾಂಧಿಗೆ ಎದುರಾಗಿದ್ದರು. ರಾಯ್ಬರೇಲಿ ಕ್ಷೇತ್ರದಿಂದ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿದ್ದ ರಾಜನಾರಾಯಣ್ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಸೋತಿದ್ರು. ಆದರೆ 1977ರ ಹೊತ್ತಿಗೆ ತುರ್ತು ಪರಿಸ್ಥಿತಿ ಕಾರಣಕ್ಕೆ ಜನತಾ ಪಕ್ಷ ಎಂಬ ಹೊಸ ಪಕ್ಷ ಹುಟ್ಟಿತ್ತು. ಆ ಪಕ್ಷದಿಂದ ಸ್ಪರ್ಧಿಸಿದ್ದ ರಾಜನಾರಾಯಣ್ 55,000 ಮತಗಳ ಅಂತರದಿಂದ ಇಂದಿರಾ ಗಾಂಧಿಯನ್ನು ಸೋಲಿಸುತ್ತಾರೆ. ಅದೇ ಕಾರಣಕ್ಕೆ ಮೊರಾರ್ಜಿ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಆಗ್ತಾರೆ. 1980ರಲ್ಲಿ ಮತ್ತೆ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧಿಸದೆ ಕ್ಷೇತ್ರ ಬದಲಿಸಿಕೊಳ್ತಾರೆ. ವಾರಾಣಸಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಾಣುತ್ತಾರೆ. ತಮ್ಮ ಕ್ಷೇತ್ರದಲ್ಲಿ ಸೋತಿದ್ದ ಇಂದಿರಾ ಗಾಂಧಿ ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಗೆದ್ದು ಮತ್ತೆ ಸಂಸತ್ ಪ್ರವೇಶ ಮಾಡ್ತಾರೆ. ಇಂದಿರಾ ನಂತರ ಪ್ರಧಾನಿಯಾಗಿದ್ದ ಚೌಧರಿ ಚರಣ್ ಸಿಂಗ್ ಹಾಗೂ ರಾಜೀವ್ ಗಾಂಧಿ ಯಾವುದೇ ಚುನಾವಣೆ ಸೋತಿಲ್ಲ. ನಂತರ ಪ್ರಧಾನಿಯಾಗಿದ್ದ ವಿ.ಪಿ. ಸಿಂಗ್ ರವರು ಪ್ರಧಾನಿಯಾಗುವ ಮೊದಲು 1977ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. ಕಾರಣ ಮತ್ತೆ ಅದೇ ತುರ್ತು ಪರಿಸ್ಥಿತಿ. ವಿ.ಪಿ. ಸಿಂಗ್ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿದ್ದ ಜ್ಞಾನೇಶ್ವರ್ ಮಿಶ್ರಾ ವಿರುದ್ಧ 90,000 ಮತಗಳಿಂದ ಸೋಲು ಕಾಣುತ್ತಾರೆ. ಈ ಹಿಂದೆ 1971ರ ಚುನಾವಣೆಯಲ್ಲಿ ಕೂಡ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿದ್ದ ಜ್ಞಾನೇಶ್ವರ್ ಮಿಶ್ರಾ ವಿ.ಪಿ. ಸಿಂಗ್ಗೆ ಎದುರಾಳಿಯಾಗಿದ್ರು. ಆದರೆ ಅದು ಬೇರೆ ಕ್ಷೇತ್ರ. ಫುಲ್ಪುರ್ ಕ್ಷೇತ್ರದಲ್ಲಿ ವಿ.ಪಿ. ಸಿಂಗ್ ವಿರುದ್ಧ ಜ್ಞಾನೇಶ್ವರ್ ಮಿಶ್ರಾ ಸೋತು 3ನೇ ಸ್ಥಾನ ಪಡ್ಕೊಂಡಿದ್ರು. ಆದರೆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ನಂತರ ಕಾಂಗ್ರೆಸ್ ಧೂಳಿಪಟ್ಟಾಗಿತ್ತು. ಆ ಜನತಾ ಪಕ್ಷದ ಅಲೆಯಲ್ಲಿ ವಿ.ಪಿ. ಸಿಂಗ್ ಕೂಡ ಸೋತು ಜ್ಞಾನೇಶ್ವರ್ ಮಿಶ್ರಾ ಗೆದ್ದು ಸಂಸದರಾಗ್ತಾರೆ. ಮುಂದೆ ಕೇಂದ್ರದಲ್ಲಿ ಪೆಟ್ರೋಲಿಯಂ, ಜಲಸಂಪನ್ಮೂಲ ಹಾಗೂ ರೈಲ್ವೆ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ. ವಿ.ಪಿ. ಸಿಂಗ್ ನಂತರ ಪ್ರಧಾನಿಯಾಗಿದ್ದ ಚಂದ್ರಶೇಖರ್ ಅವರು ಪ್ರಧಾನಿ ಆಗುವ ಮೊದಲು 1984ರ ಚುನಾವಣೆ ಸೋತಿದ್ರು. ಬಲಿಯಾ ಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಚಂದ್ರಶೇಖರ್ 1977 ಹಾಗೂ 1980ರಲ್ಲಿ ಗೆದ್ದು ಸಂಸದರಾಗಿದ್ದರು. 1980ರಲ್ಲಿ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ಸಿನ ಜಗನ್ನಾಥ್ ಚೌಧರಿ ರವರೇ 1984ರಲ್ಲಿ ಕೂಡ ಚಂದ್ರಶೇಖರ್ ವಿರುದ್ಧ ಸ್ಪರ್ಧಿಸಿದ್ರು. ಇಂದಿರಾ ಗಾಂಧಿ ಹತ್ಯೆ ನಂತರದ ಅನುಕಂಪದಲ್ಲಿ ನಡೆದಿದ್ದ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ. ಚಂದ್ರಶೇಖರ್ 53,000 ಮತಗಳಿಂದ ಸೋತು ಹೋಗ್ತಾರೆ. ಜಗನ್ನಾಥ್ ಚೌಧರಿ ಗೆದ್ದು ಸಂಸದರಾಗ್ತಾರೆ. 1957ರಿಂದ 77ರವರೆಗೂ ಉತ್ತರ ಪ್ರದೇಶ ವಿಧಾನಸಭೆಗೆ ಆಯ್ಕೆಯಾಗುತ್ತಾ ಬಂದು ಅನೇಕ ಇಲಾಖೆಗಳ ಜವಾಬ್ದಾರಿ ನಿಭಾಯಿಸಿದ್ದ ಜಗನ್ನಾಥ್ ಚೌಧರಿ 1984ರಲ್ಲಿ ಚಂದ್ರಶೇಖರವನ್ನು ಸೋಲಿಸುತ್ತಾರೆ. ಮುಂದಿನ ಹಲವು ಚುನಾವಣೆಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಜಗನ್ನಾಥ್ ಚೌಧರಿ ರವರೇ ಪ್ರತಿಸ್ಪರ್ಧಿ ಆಗ್ತಾರೆ. ಆದರೆ ಅವರು ಮತ್ತೆ ಗೆಲ್ಲೋದಿಲ್ಲ. ನಂತರ ಪ್ರಧಾನಿಯಾದ ಪಿ.ವಿ. ನರಸಿಂಹರಾವ್ ಯಾವುದೇ ಚುನಾವಣೆ ಸೋತಿಲ್ಲ. ಅವರ ನಂತರ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ 6 ಬಾರಿ ಚುನಾವಣೆ ಸೋತಿದ್ದಾರೆ. ಮೊದಲ ಸೋಲು ಕಂಡಿದ್ದು ಲಕ್ನೋ ಕ್ಷೇತ್ರದಲ್ಲಿ. 1955ರಲ್ಲಿ ನೆಹರು ತಂಗಿ ವಿಜಯಲಕ್ಷ್ಮಿ ಪಂಡಿತ್ ರಾಜೀನಾಮೆ ನಂತರ ಖಾಲಿಯಾಗಿದ್ದ ಲಕ್ನೋ ಕ್ಷೇತ್ರದ ಉಪಚುನಾವಣೆಗೆ ಜನಸಂಘದಿಂದ ಸ್ಪರ್ಧಿಸಿದ್ದ ವಾಜಪೇಯಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಜವಾಹರಲಾಲ್ ನೆಹರು ಸಂಬಂಧಿ ಕೂಡ ಆಗಿದ್ದ ಶಿವ ರಾಜವತಿ ನೆಹರು ವಿರುದ್ಧ 15,000 ಮತಗಳಿಂದ ಸೋತು 3ನೇ ಸ್ಥಾನ ಪಡ್ಕೊಳ್ತಾರೆ. ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧಿಸಿದ್ದ ತಿರ್ಲೋಕಿ ಸಿಂಗ್ ರವರು ವಾಜಪೇಯಿಗಿಂತ ಹೆಚ್ಚು ಮತ ಪಡೆದು 2ನೇ ಸ್ಥಾನ ಪಡ್ಕೊಂಡಿದ್ರು. 1957ರಲ್ಲಿ ಬಲರಾಂಪುರ, ಲಕ್ನೋ ಹಾಗೂ ಮಥುರಾ 3 ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ದ ವಾಜಪೇಯಿ ಬಲರಾಂಪುರ ಬಿಟ್ಟು ಮಿಕ್ಕ 2 ಕ್ಷೇತ್ರಗಳಲ್ಲಿ ಸೋಲು ಕಾಣುತ್ತಾರೆ. ಲಕ್ನೋದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪುಲಿನ್ ಬಿಹಾರಿ ಬ್ಯಾನರ್ಜಿ ವಿರುದ್ಧ 12,000 ಮತಗಳಿಂದ ಸೋತು ಹೋಗ್ತಾರೆ. ಹಾಗೂ ಮಥುರಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ರಾಜಾ ಮಹೇಂದ್ರ ಪ್ರತಾಪ್ ಸಿಂಗ್ ವಿರುದ್ಧ 71,000 ಮತಗಳಿಂದ ಸೋತು 4ನೇ ಸ್ಥಾನ ಪಡ್ಕೊಳ್ತಾರೆ. ಕಾಂಗ್ರೆಸ್ಸಿನ ದಿಗಂಬರ್ ಸಿಂಗ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಪೂರನ್ ರವರು ವಾಜಪೇಯಿಗಿಂತ ಹೆಚ್ಚು ಮತ ಪಡೆದು 2 ಹಾಗೂ 3ನೇ ಸ್ಥಾನ ಪಡ್ಕೊಂಡಿದ್ರು. ವಾಜಪೇಯಿ ಮತ್ತೆ ಮಥುರಾದಲ್ಲಿ ಸ್ಪರ್ಧೆ ಮಾಡೋಕೆ ಹೋಗೋದಿಲ್ಲ. 1962ರಲ್ಲಿ ವಾಜಪೇಯಿ ಬಲರಾಂಪುರ ಹಾಗೂ ಲಕ್ನೋ ಕ್ಷೇತ್ರಗಳಿಂದ ಸ್ಪರ್ಧಿಸಿ 2 ಕ್ಷೇತ್ರಗಳನ್ನು ಸೋಲ್ತಾರೆ. ಈಗಾಗಲೇ ಪಂಜಾಬ್ ರಾಜ್ಯದಿಂದ 2 ಬಾರಿ ಸಂಸದರಾಗಿದ್ದ ಕಾಂಗ್ರೆಸ್ಸಿನ ಸುಭದ್ರಾ ಜೋಶಿ ಬಲರಾಂಪುರದಲ್ಲಿ ವಾಜಪೇಯಿಗೆ ಎದುರಾಳಿಯಾಗಿದ್ದರು. ವಾಜಪೇಯಿ ಸುಭದ್ರಾ ಜೋಶಿ ವಿರುದ್ಧ ಕೇವಲ 2,000 ಮತಗಳ ಅಂತರದಿಂದ ಸೋಲ್ತಾರೆ. ಮುಂದೆ 1967ರಲ್ಲಿ ಇದೇ ಕ್ಷೇತ್ರದಲ್ಲಿ ಸುಭದ್ರಾ ಜೋಶಿಯನ್ನು ಸೋಲಿಸಿ ಸಂಸದರಾಗ್ತಾರೆ. ಮತ್ತೊಂದು ಕ್ಷೇತ್ರ ಲಕ್ನೋದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಬಿ.ಕೆ. ಧವನ್ ವಿರುದ್ಧ ವಾಜಪೇಯಿ 30,000 ಮತಗಳಿಂದ ಸೋಲ್ತಾರೆ. ವಾಜಪೇಯಿ ಕೊನೆಯದಾಗಿ ಸೋತ ಚುನಾವಣೆ ಅಂದ್ರೆ 1984ರ ಚುನಾವಣೆ. ಇಂದಿರಾ ಗಾಂಧಿ ಹತ್ಯೆ ನಂತರದ ಅನುಕಂಪದ ಅಲೆಯಲ್ಲಿ ನಡೆದಿದ್ದ ಆ ಚುನಾವಣೆಯಲ್ಲಿ ವಾಜಪೇಯಿ ಮಧ್ಯಪ್ರದೇಶದ ಗ್ವಾಲಿಯರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧ ಗ್ವಾಲಿಯರ್ ಸಂಸ್ಥಾನದ ಯುವರಾಜರಾಗಿದ್ದ ಮಾಧವರಾವ್ ಸಿಂಧಿಯಾ ಅವರನ್ನು ನಿಲ್ಲಿಸುತ್ತೆ. ವಾಜಪೇಯಿ 1,75,000 ಮತಗಳ ಅಂತರದಿಂದ ಸೋತು ಹೋಗ್ತಾರೆ. ಮಾಧವರಾವ್ ಸಿಂಧಿಯಾ ಗೆದ್ದು ಸಂಸದರಾಗ್ತಾರೆ. ಬಿಜೆಪಿ ಪಕ್ಷದಿಂದ ಪಕ್ಷೇತರರಾಗಿ ಹಾಗೂ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಕೂಡ ಸಂಸದರಾಗಿದ್ದ ಇವರು ಮೊದಲು ಮಧ್ಯಪ್ರದೇಶದ ಗುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ರು. 1984ರಲ್ಲಿ ಕ್ಷೇತ್ರ ಬದಲಿಸಿ ಗ್ವಾಲಿಯರ್ ಕ್ಷೇತ್ರದಲ್ಲಿ ವಾಜಪೇಯಿ ವಿರುದ್ಧ ಸ್ಪರ್ಧಿಸಿ ಗೆಲ್ತಾರೆ. ಮುಂದೆ ಕೂಡ ಗ್ವಾಲಿಯರ್ನಿಂದಲೇ ಸಂಸದರಾಗಿ ಆಯ್ಕೆಯಾಗುತ್ತಾ ಬಂದಿದ್ದ ಸಿಂಧಿಯಾ ಕೇಂದ್ರದಲ್ಲಿ ಮಾನವ ಸಂಪನ್ಮೂಲ, ಪ್ರವಾಸೋದ್ಯಮ ಹಾಗೂ ನಾಗರಿಕ ವಿಮಾನಯಾನ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ. ಭವಿಷ್ಯದ ಪ್ರಧಾನಿ ಅಭ್ಯರ್ಥಿ ಎನಿಸಿಕೊಂಡಿದ್ದ ಸಿಂಧಿಯಾ 2001ರಲ್ಲಿ ಒಂದು ಪ್ಲೇನ್ ಕ್ರಾಶ್ ನಲ್ಲಿ ಸಾವನ್ನಪ್ತಾರೆ. ನಂತರ ಪ್ರಧಾನಿಯಾದ ಎಚ್.ಡಿ. ದೇವೇಗೌಡ ಅವರು 3 ಚುನಾವಣೆಗಳಲ್ಲಿ ಸೋತಿದ್ದಾರೆ. ದೇವೇಗೌಡರು ಸೋತ ಮೊದಲ ಚುನಾವಣೆ
ಚುನಾವಣೆ ಅಂದ್ರೆ ಅದು 1999ರ ಹಾಸನ ಕ್ಷೇತ್ರದ ಚುನಾವಣೆ. ಆ ಹೊತ್ತಿಗಾಗಲೇ ಪ್ರಧಾನಿಯಾಗಿ ಹುದ್ದೆಯಿಂದ ಇಳಿದಿದ್ದ ದೇವೇಗೌಡರ ವಿರುದ್ಧ ಹೊಳೆನರಸೀಪುರದ ಮಾಜಿ ಶಾಸಕರಾಗಿದ್ದ ಜಿ ಪುಟ್ಟಸ್ವಾಮಿಗೌಡರವರನ್ನು ನಿಲ್ಲಿಸುತ್ತೆ. ಪುಟ್ಟಸ್ವಾಮಿಗೌಡರ ವಿರುದ್ಧ ದೇವೇಗೌಡರು 1,40,000 ಮತಗಳ ಅಂತರದಿಂದ ಸೋಲು ಕಾಣುತ್ತಾರೆ. ದೇವೇಗೌಡರು ಎರಡನೇ ಬಾರಿ ಸೋತಿದ್ದು 2004ರಲ್ಲಿ. ಕನಕಪುರದಿಂದ ಸ್ಪರ್ಧಿಸಿದ್ದ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಪಕ್ಷ ತೇಜಸ್ವಿನಿಯವರನ್ನು ನಿಲ್ಲಿಸುತ್ತೆ ಹಾಗೂ ಬಿಜೆಪಿಯಿಂದ ರಾಮಚಂದ್ರಗೌಡರವರು ಸ್ಪರ್ಧೆಯಾಗಿದ್ರು. ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಜೆಡಿಎಸ್ ಪಕ್ಷದ ಮತಗಳು ವಿಭಜನೆ ಆಗ್ತವೆ. ಪರಿಣಾಮವಾಗಿ ತೇಜಸ್ವಿನಿ ವಿರುದ್ಧ 1,20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ದೇವೇಗೌಡರು ಸೋತು 3ನೇ ಸ್ಥಾನಕ್ಕೆ ಕುಸಿದು ಹೋಗ್ತಾರೆ. ಬಿಜೆಪಿಯ ರಾಮಚಂದ್ರಗೌಡರವರು 2ನೇ ಸ್ಥಾನ ಪಡ್ಕೊಂಡಿದ್ರು. ದೇವೇಗೌಡರು 3ನೇ ಬಾರಿ ಸೋತಿದ್ದು 2019ರ ತುಮಕೂರು ಕ್ಷೇತ್ರದ ಚುನಾವಣೆಯಲ್ಲಿ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ರಚಿಸಿ ಸ್ಪರ್ಧಿಸಿದ್ದ ಆ ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಬಿಜೆಪಿ ಪಕ್ಷದಿಂದ GS ಬಸವರಾಜ್ ಅವರು ಸ್ಪರ್ಧಿಸಿದ್ರು. ಆದರೆ ಮೈತ್ರಿಯಲ್ಲಿ ಒಮ್ಮತ ಇರದಿದ್ದ ಕಾರಣ ದೇವೇಗೌಡರು 13,000 ಮತಗಳ ಅಂತರದಿಂದ ಸೋತು ಹೋಗ್ತಾರೆ. ಅವರ ಸೋಲಿನಲ್ಲಿ ಮಧುಗಿರಿ ಶಾಸಕರಾಗಿದ್ದ ಕಾಂಗ್ರೆಸ್ಸಿನ KN ರಾಜಣ್ಣರವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ದೇವೇಗೌಡರ ನಂತರ ಪ್ರಧಾನಿಯಾಗಿದ್ದ ಐಕ್ಯ ಗುಜರಾತ್ ಯಾವುದೇ ಚುನಾವಣೆ ಸೋತಿಲ್ಲ. ನಂತರ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ರವರು 10 ವರ್ಷ ಪ್ರಧಾನಿಯಾಗಿ, ವಿಪಕ್ಷ ನಾಯಕರಾಗಿ ಹಾಗೂ ಹಣಕಾಸು ಇಲಾಖೆಗಳ ಮಂತ್ರಿಯಾಗಿದ್ದರೂ ಒಂದು ಚುನಾವಣೆಯಲ್ಲಿ ಕೂಡ ಜನರಿಂದ ಆಯ್ಕೆಯಾಗಿರಲಿಲ್ಲ. 1999ರಲ್ಲಿ ದೆಹಲಿ ದಕ್ಷಿಣದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದರೆ ಬಿಜೆಪಿ ಪಕ್ಷದ ವಿಜಯ್ ಮಲ್ಹೋತ್ರ ವಿರುದ್ಧ 30,000 ಮತಗಳಿಂದ ಸೋತು ಹೋಗ್ತಾರೆ. ಜನಪ್ರಿಯತೆ ಹೆಚ್ಚಿಸಿಕೊಂಡ ಮಲ್ಹೋತ್ರ 2008ರ ಹೊತ್ತಿಗೆ ದೆಹಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವ ಹಂತಕ್ಕೆ ಹೋಗ್ತಾರೆ. ಆದರೆ ಆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲದ ಕಾರಣ ವಿಪಕ್ಷ ನಾಯಕರಾಗ್ತಾರೆ. ಮನಮೋಹನ್ ಸಿಂಗ್ ನಂತರ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಇದುವರೆಗೂ ಯಾವುದೇ ಚುನಾವಣೆ ಸೋತಿಲ್ಲ. ಅತಿ ಹೆಚ್ಚು ಲೋಕಸಭಾ ಚುನಾವಣೆಗಳಲ್ಲಿ ಸೋತ ಪ್ರಧಾನಿ ಅಂದ್ರೆ ಅದು ವಾಜಪೇಯಿ. ಒಟ್ಟು 6 ಚುನಾವಣೆಗಳನ್ನು ಸೋತಿದ್ದಾರೆ. ಬಿಟ್ಟರೆ ದೇವೇಗೌಡ ಅವರು 3 ಚುನಾವಣೆ ಸೋತಿದ್ದಾರೆ. ಇಂದಿರಾ ಗಾಂಧಿ, VP ಸಿಂಗ್, ಚಂದ್ರಶೇಖರ್ ಹಾಗೂ ಮನಮೋಹನ್ ಸಿಂಗ್ ರವರು ಒಂದೊಂದು ಚುನಾವಣೆ ಸೋತಿದ್ದಾರೆ. ನೆಹರು, ಗುಲ್ಜಾರಿಲಾಲ್ ನಂದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೀವ್ ಗಾಂಧಿ, ಚರಣ್ ಸಿಂಗ್, PV ನರಸಿಂಹರಾವ್, ಐಕ್ಯ ಗುಜರಾಲ್ ಹಾಗೂ ನರೇಂದ್ರ ಮೋದಿ ರವರು ಯಾವುದೇ ಚುನಾವಣೆ ಸೋತಿಲ್ಲ.